ಬಾಟಮ್ ಆಫ್ ದ ಡೆಕ್ ಬಂದಿರುವಂತಹದ್ದು 2 ಆಫ್ ಸೋರ್ಡ್ಸ್ ಬಂದಿದೆ. ಯಾವುದೋ ಕೆಲವು ವಿಚಾರಗಳಲ್ಲಿ ಹೇಗೆ ಡಿಸಿಷನ್ಸ್ ನ ತಗೋಬೇಕು, ಏನ್ ಮಾಡ್ಬೇಕು, ಹೇಗ್ ಮಾಡಿದ್ರೆ ಏನಾಗತ್ತೆ. ಕೆಲವೊಬ್ಬರಿಗೆ 2 ಆಪ್ಷನ್ಸ್ ಗಳಿರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ, ಅಥವಾ ಕೆಲವೊಂದು ಆಪ್ಷನ್ಸ್ ಗಳು ನಿಮ್ಮಲ್ಲಿ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಸೊ ಅದಕ್ಕೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಕೆಲವೊಂದು ಡಿಸಿಷನ್ಸ್ ಗಳನ್ನ, ನಿರ್ಧಾರಗಳನ್ನ ಮಾಡೋದು ನಿಮ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇರುವಂತಹದ್ದು ಬಾಟಮ್ ಆಫ್ ದ ಡೆಕ್ ಅಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ನಿಮ್ಮ ಲವ್ ರಿಲೇಶನ್ಶಿಪ್ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ ಚೆನ್ನಾಗಿ ರೆಪ್ರೆಸೆಂಟ್ ಆಗ್ತಾ ಇದೆ. ಏಸ್ ಆಫ್ ಕಪ್ಸ್, ಕ್ವೀನ್ ಆಫ್ ವ್ಯಾಂಡ್ಸ್ ಅಂಡ್ ಮೆಜಿಷಿಯನ್ ಕಾರ್ಡ್ ಬಂದಿದೆ. ನಿಮ್ಮ ಲವ್ ಲೈಫ್ ನ ವಿಚಾರವಾಗಿ ಯಾವುದೇ ರೀತಿಯ ಪಾಸ್ಟಿನಲ್ಲಿ ತೊಂದರೆ ಇದ್ದಿದ್ದು ರೆಪ್ರೆಸೆಂಟ್ ಆಗ್ತಾ ಇಲ್ಲ. ನೀವು ತುಂಬಾ ಚೆನ್ನಾಗೇ ಇದೆ, ಒಂದು ಕ್ಯೂರಿಯಾಸಿಟಿ ಇತ್ತು, ಬಹಳಷ್ಟು ತುಂಬಾನೇ ನೀವು ಲವ್ ಲೈಫಿನ ವಿಚಾರದಲ್ಲಿ ಬಂದಾಗ ನೀವು ನಿಮ್ಮ ಲವ್ ಲೈಫಿನಲ್ಲಿ ತುಂಬಾನೇ ಮಾತಾಡಿದ್ದೀರಾ. ನೀವಿಬ್ರು ತುಂಬಾ ಟಾಕ್ಟಿವ್ ಆಗಿ ಇಬ್ರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ದೀರಾ. ಅಟ್ ಪ್ರೆಸೆಂಟಿನಲ್ಲೂ ಕೂಡ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಕೂಡ ಇಲ್ಲೇನು ರೆಪ್ರೆಸೆಂಟ್ ಆಗ್ತಾ ಇಲ್ಲ. ದ ಇಂಪ್ರೆಸ್ ಕಾರ್ಡ್, ದ ಎಂಪರರ್ ಅಂಡ್ ಪೇಜ್ ಆಫ್ ಸೋರ್ಡ್ಸ್ ಬಂದಿದೆ. ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಒಂದು ರಾಜ ರಾಣಿ ತರ ರೆಪ್ರೆಸೆಂಟ್ ಆಗ್ತಾ ಇದೆ. ಇಂಪ್ರೆಸ್ ರೆಪ್ರೆಸೆಂಟ್ ಮಾಡೋದೇನೋ ಕ್ವೀನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ, ಎಂಪರರ್ ರೆಪ್ರೆಸೆಂಟ್ ಮಾಡೋದೇನೋ ಕಿಂಗ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಒಂದು ರಾಜ ರಾಣಿ ಅನ್ನೋ ತರ, ಒಂದು ಮೇಡ್ ಫಾರ್ ಈಚ್ ಅದರ್ ಅನ್ನೋ ತರ ನಿಮ್ಮ ರಿಲೇಶನ್ಶಿಪ್ ಇರುವಂತಹದ್ದು ಅಟ್ ಪ್ರೆಸೆಂಟಿನಲ್ಲೂ ಕೂಡ ಪ್ರೆಸೆಂಟ್ ಆಗ್ತಾ ಇದೆ. ಈಗಲೂ ಕೂಡ ಚೆನ್ನಾಗೇನೆ ಮಾತಾಡ್ತಾ ಇರುವಂತದ್ದು ಕೂಡ ರೆಪ್ರೆಸೆಂಟ್ ಆಗ್ತದೆ. ನಿಮ್ಮ ಲವ್ ಲೈಫ್ ನ ವಿಚಾರದಲ್ಲಿ ನೀವಿಬ್ರು ಚೆನ್ನಾಗೇ ಇದ್ದೀರಾ, ಮೇಡ್ ಫಾರ್ ಈಚ್ ಅದರ್ಸ್ ಅಂತ ಅನ್ನೋ ತರ ಇದೆ. ನೀವು ಬಹಳ ಶಾಂತತೆಯಿಂದ ಇದ್ರೆ ಅವರು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ನೀವು ಒಂದಕ್ಕೊಬ್ರಿಗೂ ಹೊಂದಾಣಿಕೆ ಅನ್ನೋದು ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ತೊಂದರೆ ಇಲ್ಲ. ಈಗಲೂ ಕೂಡ ನೀವು ಅವಾಗ್ಲೂ ಹಿಂದೆನೂ ಮಾತಾಡ್ತಾ ಇದ್ರಿ, ಈಗಲೂ ಕ್ಯೂರಿಯಾಸಿಟಿಯಿಂದ, ಬಹಳ ಇಂಥ್ಯೂಸಿಯಾಸಮ್ ಇಂದ ಈಗಲೂ ಕೂಡ ನೀವು ಚೆನ್ನಾಗೇನೆ ಮಾತಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಯಾವುದೇ ರೀತಿಯ ತೊಂದರೆಗಳಿಲ್ಲ. ಸೂಪರ್. ಇಮಿಡಿಯೇಟ್ ಫ್ಯೂಚರ್ ಏನ್ ರೆಪ್ರೆಸೆಂಟ್ ಆಗ್ತಾ ಇದೆ? ಇಮಿಡಿಯೇಟ್ ಫ್ಯೂಚರ್ ದ ಹೆಲ್ಫನ್ ಕಾರ್ಡ್, 9 ಆಫ್ ಹ್ಯಾಂಡ್ಸ್ ಅಂಡ್ ಸ್ಟಾರ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇದೆ. ಕೆಲವೊಬ್ರು ಲವ್ ರಿಲೇಶನ್ಶಿಪ್ ಅಲ್ಲಿ ಇರುವಂತಹ ಕೆಲವೊಬ್ರು ಮಾತ್ರ ಇಮಿಡಿಯೇಟ್ ಫ್ಯೂಚರ್ ನಲ್ಲಿ ಕೆಲವೊಬ್ರು ಮದುವೆಗಳಾಗುವಂತಹ ಸಾಧ್ಯತೆಗಳು ರೆಪ್ರೆಸೆಂಟ್ ಆಗ್ತಾ ಇದೆ. ಒಂದು ಸೀರಿಯಸ್ ಕಮಿಟ್ಮೆಂಟ್ ಇರುವಂತಹದ್ದು, ಬರೀ ಪ್ರೀತಿ ಮಾಡುವಂತಹದ್ದಲ್ಲ, ಒಂದು ಸೀರಿಯಸ್ ಕಮಿಟ್ಮೆಂಟ್ ಅಲ್ಲೂ ಕೂಡ ಇರುವಂತಹದ್ದು ನಿಮ್ಮ ಲವ್ ಲೈಫ್ ನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಮತ್ತೆ 9 ಆಫ್ ವ್ಯಾಂಡ್ಸ್ ಏನಪ್ಪಾ ಅಂದ್ರೆ, ನೀವು ಇಷ್ಟು ದಿನದಿಂದ ಮಾಡ್ಕೊಂಡು ಪ್ರೀತಿಸ್ಕೊಂಡು ಬಂದಿದ್ವಿ, ಇಬ್ರಿಗೂ ಅಡ್ಜಸ್ಟ್ಮೆಂಟ್ ಇದೆ, ಇಬ್ರಿಗೂ ಹೊಂದಾಣಿಕೆ ಇದೆ, ಏನಾಗುತ್ತಪ್ಪ ಅಂತ ಸ್ವಲ್ಪ ನೀವು ಯೋಚನೆಯನ್ನ ಮಾಡ್ತಾ ಇದ್ದೀರಾ ಈ ಲಾಸ್ಟ್ ಮೂಮೆಂಟ್ ಅಲ್ಲಿ. ಬಟ್ ಯೋಚನೆಯನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ನಾನು ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ಕಾರ್ಡ್ ಅನ್ನ ತಗೊಂಡಾಗ ಸನ್ ಕಾರ್ಡ್ ಬಂದಿದೆ. ಸೊ ಸನ್ ಇಸ್ ರೆಪ್ರೆಸೆಂಟೆಡ್ ಬೈ ಲೈಟ್. ನಿಮ್ಮ ಲವ್ ನಲ್ಲಿ ಒಂದು ಪಾಸಿಟಿವ್ ಲೈಟ್ ಇದೆ. ಸೊ ಹೆದರುವಂತಹ ಅವಶ್ಯಕತೆ ಏನೂ ಇಲ್ಲ. ಸ್ಟಾರ್, ಸನ್ ಬಂತು, ಸ್ಟಾರ್ ಬೇರೆನಾ? ಸ್ಟಾರ್ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಸ್ಟಾರ್ ಕೂಡ ಇದೆ. ಕೆಲವೊಬ್ಬರಿಗೆ ಮದುವೆ ಕೂಡ ಆಗುವಂತಹ ಸಾಧ್ಯತೆಗಳು ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ರೆಪ್ರೆಸೆಂಟ್ ಆಗ್ತದೆ. ಯಾವುದೇ ರೀತಿಯ ನೆಗೆಟಿವ್ ಆಗಿರುವಂತಹದ್ದು ಏನೂ ಬಂದಿಲ್ಲ. ಆಲ್ ಪಾಸಿಟಿವ್ ಕಾರ್ಡ್ಸೇ ಬಂದಿದೆ. ಲವ್ ಲೈಫಿನ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಬಟ್ ನೀವು ಸ್ವಲ್ಪ ಕೆಲವೊಂದು ಏನ್ ಮಾಡೋದು ಅಂತ ಸ್ವಲ್ಪ ನೀವು ಆಲೋಚನೆಯನ್ನ ಮಾಡ್ತಾ ಇರುವಂತಹದ್ದು, ಸ್ವಲ್ಪ ಕೆಲವೊಂದು ನಿರ್ಣಯಗಳನ್ನ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಅಷ್ಟೇ. ಅಷ್ಟನ್ನ ಬಿಟ್ಟರೆ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳೇನು ಇಲ್ಲಿ ರೆಪ್ರೆಸೆಂಟ್ ಆಗ್ತಾ ಇಲ್ಲ. ಏಂಜಲ್ ಗೈಡೆನ್ಸ್ ಏನ್ ಹೇಳ್ತಾ ಇದ್ದಾರೆ? ನಿಮಗೆ ಫಸ್ಟ್ ಕಾರ್ಡ್ ಕೊಟ್ಟಿರುವಂತಹದ್ದು ಏಂಜಲ್ ಗೈಡೆನ್ಸ್ ಅವರು ಇನ್ ದ ನಿಯರ್ ಫ್ಯೂಚರ್, ಸದ್ಯದಲ್ಲಿಯೇ ಎಲ್ಲವೂ ಕೂಡ ನೀವು ಅನ್ಕೊಂಡಿದ್ದ ತರನೇ ಆಗುತ್ತೆ. ಏಂಜಲ್ ಗೈಡೆನ್ಸ್ ಕೊಡ್ತಾ ಇರೋದು ಬಿ ಅಸರ್ಟಿವ್. ಯಾಕೆ ಬಿ ಅಸರ್ಟಿವ್ ಅಂತ ಕೊಟ್ಟಿದ್ದಾರೆ? ಇಲ್ಲಿ ಸ್ವಲ್ಪ ಡಿಸಿಷನ್ಸ್ ನ ಮಾಡೋದು ಕಷ್ಟ ಆಗ್ತಾ ಇದೆ ಅಲ್ವಾ ನಿಮ್ಗೆ, ಸೊ ಎನರ್ಜಿಯಲ್ಲಿ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ದೃಢವಾಗಿರು, ಆತ್ಮವಿಶ್ವಾಸದಿಂದ ಇರು, ಯಾವುದಕ್ಕೂ ನೀವು ಹೆದರ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ. ಪೀಸ್ಫುಲ್ ರೆಸಲ್ಯೂಷನ್, ಎಲ್ಲವೂ ಕೂಡ ಶಾಂತಿಯುತವಾಗಿಯೇ ಮುಗಿಯುತ್ತೆ. ನೀನೇನಕ್ಕೂ ಯೋಚನೆಯನ್ನ ಮಾಡಬೇಡ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ಮೆಡಿಟೇಷನ್ ಇಂದ ನಿಮ್ಗೆ ಆನ್ಸರ್ ಗಳಿರುತ್ತೆ. ಸ್ವಲ್ಪ ಕೂಲ್ ಆಗಿರಿ, ಸಮಾಧಾನವಾಗಿರಿ. ಲವ್ ಲೈಫಿನಲ್ಲಿ ಯಾವುದೇ ರೀತಿಯ ಹಿಂದೆಯೂ ಇರಲಿಲ್ಲ, ಈಗ್ಲೂ ಇಲ್ಲ, ಮುಂದೆಯೂ ಕೂಡ ನಿಮ್ಗೆ ಯಾವುದೇ ರೀತಿಯ ತೊಂದರೆಗಳು ರೆಪ್ರೆಸೆಂಟ್ ಆಗಿಲ್ಲ. ಖುಷಿಯಿಂದ ಇರಿ. ಕೆಲವೊಬ್ಬರಿಗೆ ಮ್ಯಾರೇಜ್ ಅನ್ನು ಕೂಡ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಮತ್ತೆ ಕೆಲವೊಬ್ಬರಿಗೆ ಸೀರಿಯಸ್ ಕಮಿಟ್ಮೆಂಟ್ ಸಿಗುವಂತಹ ಸಾಧ್ಯತೆಗಳು ರೆಪ್ರೆಸೆಂಟ್ ಆಗ್ತಾ ಇದೆ.